ನೀವು 2000 ರೂಪೀಸ್ ಕೊಟ್ಟು ಮೇಕಪ್ ಮಾಡಿಕೊಂಡ್ರು ಗ್ಲೋ ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಇಲ್ಲಿದೆ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಸ್ಲೇಡ್ಜ್. ಇವತ್ತು ನೋಡಿ ಯಂಗ್ ಆಗಿ ಸ್ಟೈಲ್ ಆಗಿ ಯಾವ ರೀತಿ ಕಾಣ್ಬೋದು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಟಿಪ್ಸು ನಿಮಗೆ ಟ್ರಿಕ್ಸು ಹೇಳ್ತಾ ಹೋಗ್ತೀನಿ. ಆಮೇಲೆ ನೋಡಿ ಯಾರು ಹೇಳಿದ್ದಾರೆ, ಕೆಲವೊಬ್ಬರಂತೂ ಮನೇಲಿ ಇರ್ತಾರೆ, ಅಂದ್ರೆ ಹೌಸ್ ವೈಫ್ ಆಗಿರ್ಬೋದು, ಅಯ್ಯೋ ನಾವೇನು ಮನೇಲಿ ಇರ್ತೀವಿ, ಯಾರು ನಮ್ಮನ್ನು ನೋಡ್ತಾರೆ, ಹೇಗಿದ್ರು ನಡೆಯುತ್ತೆ ಅನ್ನೋರಿಗಂತೂ ಈ ವಿಡಿಯೋ ನೋಡ್ಲೇಬೇಕಂತಾನೆ ಹೇಳ್ತೀನಿ. ಯಾಕೆ ಆ ಥರ ಅನ್ಕೊಳ್ಳೋದು, ಮನೆಗಿದ್ರೆ ಏನಂತೆ, ನಾವೇನು ಕೆಲಸ ಮಾಡಲ್ವಾ, ಮನೇಲಿದ್ರೆ ಏನು, ಹೊರಗಡೆ ಹೋದ್ರೆ ಮಾತ್ರ ನಾವು ನೀಟಾಗಿ ರೆಡಿಯಾಗಿ ಹೋಗ್ಬೇಕಂತ ಏನೂ ಇಲ್ಲ. ಹೇಳಿನಲ್ವಾ, ನಮ್ಮನ್ನು ನಾವು ತೋರಿಸ್ಕೊಳ್ತೀವಿ, ಅಯ್ಯೋ ತುಂಬ ಏಜ್ ಆದವ್ರ ಜೊತೆ, ಅಯ್ಯೋ ಅಂದರೆ ಒಂಥರ ಅವ್ರು ನೋಡಿದ ತಕ್ಷಣ ಏನು ಬಿಡಪ್ಪ ಅನ್ನೋ ಥರ ಫೀಲ್ ಆಗುತ್ತೆ. ಆ ಥರ ನಮ್ಮನ್ನು ನಾವು ಮಾಡ್ಕೊಳ್ತೀವಿ. ಚಿಕ್ಕ ಚಿಕ್ಕ ಮಿಸ್ಟೇಕ್ನ ನಾವು ಸರಿ ಮಾಡಿಕೊಂಡ್ರೆ ಹೆಂಗಾಗಿ ಸ್ಟೈಲಾಗಿ ಸಹ ಕಾಣ್ಬೋದು, ಮನೇಲಿ ಇದ್ರೂ ಸಹ ಅಷ್ಟೇ ಅಂತಾನೆ ಈ ವಿಡಿಯೋ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಫಸ್ಟ್ ಟಿಪ್ಪು ನೋಡಿ, ಈ ಬಿಂದಿ ಅಂತ ಹೇಳ್ತೀವಿ, ಚುಕ್ಕಿ ಅಂತ ಏನು ಹೇಳ್ತೀವಿ, ಸ್ಟಿಕ್ಕರ್ ಅಂತ ಏನು ಹೇಳ್ತೀವಲ್ವ, ಅದು ಸಹ ಅಷ್ಟೇ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ. ಕೆಲವೊಬ್ರು ಏನು ಗೊತ್ತಾ, ಯಾವ್ದ್ಯಾವುದೋ ಇಟ್ಕೊಂಡಿರ್ತಾರೆ, ಹೇಗೇಗೋ ಇಟ್ಕೋತಾರೆ. ಅಂತಂದರೆ ಸ್ವಲ್ಪ ಫೇಸಿಗೆ ತಕ್ಕ ಹಾಗೆ ಇಟ್ಕೊಂಡ್ರೆ ಅದರಲ್ಲೇ ನಿಮಗೆ ಎಷ್ಟು ಚಂದ ಕಾಣಿಸುತ್ತೆ ಗೊತ್ತಾ. ನೀವು ಅದೇ ನೋಡಿ, ಒಂದು ಚುಕ್ಕಿ ಇಡಲಿಲ್ಲ ಅಂತಂದರೆ ಯಾವ ಥರ ಕಾಣಿಸ್ತೀರಾ. ನೀವೆಲ್ಲ ಮೇಕಪ್ ಮಾಡ್ಕೊಂಡು ನೋಡಿ, ಅದೊಂದು ಮಿಸ್ ಆದರೆ ಎಷ್ಟು ಇದಾಗುತ್ತೆ. ನೀವು ಇಟ್ಕೊಂಡ್ಮೇಲೆ ನೋಡಿ ಎಷ್ಟು ನೀಟಾಗಿ, ಎಷ್ಟು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಅದೇ ಥರ ಅದರಲ್ಲೂ ನೋಡಿ, ನಂತರ ರೌಂಡ್ ಫೇಸ್ ಇರೋರಂತೂ ಈ ದೊಡ್ಡ ಸ್ಟಿಕ್ಕರ್ ಮಾತ್ರ ಇಟ್ಕೊಳ್ಳೇಬೇಡಿ. ಇನ್ನೂ ಒಂಥರ ಮುಖ ದೊಡ್ಡದಾಗಿ ಕಾಣಿಸುತ್ತೆ, ಅಗ್ಲವಾಗಿ ಕಾಣಿಸುತ್ತೆ. ಹಾಗಾಗಿ ಯಾವಾಗಲೂ ನೋಡಿ, ರೌಂಡ್ ಫೇಸ್ ಇರೋರು ಸ್ವಲ್ಪ ಉದ್ದ ಇರೋಂಥ ಸ್ಟಿಕ್ಕರ್ ಇಟ್ಕೊಳ್ಳಿ. ನಿಮ್ಮ ಫೇಸು ಸ್ವಲ್ಪ ಉದ್ದ ಇತ್ತು ಅಂತಂದರೆ ಅವರು ರೌಂಡ್ದು ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ರೌಂಡ್ದು ಇಟ್ಕೊಳ್ಳಿ, ಈಗೇನು ನಾನು ಇಟ್ಕೊಂಡಿದ್ದೀನಲ್ಲ, ಒಂದು ಸ್ವಲ್ಪ ಚಿಕ್ಕ ಸೈಜದು ಇಟ್ಕೊಳ್ಳಿ. ದೊಡ್ಡದು ಇಟ್ಕೊಂಡ್ಬಿಟ್ರೆ ಒಳ್ಳೆ ಮಾರಿ ಮುತ್ತು ಥರ ಕಾಣಿಸ್ಬಿಡ್ತೀರಾ, ಇಲ್ಲಾಂದರೆ ಊರು ಮಾರಮ್ಮನ ಥರ ಕಾಣಿಸ್ತೀರಾ. ಹಾಗಾಗಿ ನಾನು ಯಾರು ಅಂದರೆ ರೌಂಡ್ ಫೇಸ್ ಇರೋರಿಗೆ ಹೇಳ್ತಾ ಇರೋದು. ನಂತರ ಆ ಥರ ಇದ್ದಾಗ ಏನು ಮಾಡಬೇಕು, ಈ ಥರ ಸ್ವಲ್ಪ ಉದ್ದ ಇರೋಂಥ ಸ್ಟಿಕ್ಕರ್ಸು, ಅದರಲ್ಲಿ ಸ್ವಲ್ಪ ಡಿಸೈನ್ ಇದ್ದರೂ ಪರವಾಗಿಲ್ಲ, ಈ ಥರ ಶೇಪ್ ಇರ್ಬೋದು, ಅಥವಾ ಈ ಥರ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಈ ಥರದ್ದು. ಆಮೇಲೆ ಈ ಥರದ್ದು ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಹಾಗೆ ನೋಡಿ, ಟಿಪ್ಪು ನೋಡಿ, ಇಯರಿಂಗು ಅಷ್ಟೇ. ಕೆಲವೊಬ್ರು ಏನು ಗೊತ್ತಾ, ತುಂಬ ದೊಡ್ಡದು ಹಾಕೊಂಡ್ಬಿಡ್ತಾರೆ. ಅದನ್ನು ಆ ಥರ ಯೂಸ್ ಮಾಡಿ ಏನಾಗ್ಬಿಡುತ್ತೆ ಗೊತ್ತಾ, ಇಲ್ಲಿ ಹೋಲ್ ಏನಿರುತ್ತಲ್ವ, ಸ್ವಲ್ಪ ದೊಡ್ಡದಾಗಿ ಈ ಥರ ಎಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಥರ ನೀವು ಡೈಲಿ ಯೂಸ್ ಮಾಡಬೇಡಿ. ಮನೇಲಿದ್ದಾಗ ಈ ಥರ ನೀವು ಗೋಲ್ಡೇ ಹಾಕೋಣರಾದರೆ ಈ ಥರ ಚಿಕ್ಕ ಗೋಲ್ಡ್ ಹಾಕ್ಕೊಳ್ಳಿ. ನೀವು ಫಂಕ್ಷನ್ ಇದ್ದಾಗ ಓಕೆ, ಮದುವೆ ಇದ್ದಾಗ ದೊಡ್ಡ ಜುಮ್ಕ ಹಾಕ್ಕೊಳ್ಳಿ, ಬಂದ ತಕ್ಷಣ ಅದನ್ನು ತೆಗೆದಿಟ್ಬಿಡಿ. ಕೆಲವೊಬ್ರು ಹಾಗಲ್ಲ, ಮನೇಲಿದ್ದಾಗೂ ಒಳ್ಳೆ ದೊಡ್ಡದು ಹಾಕ್ಕೊಳ್ತಾರೆ. ಈ ಸೀರಿಯಲಲ್ಲಿ ನೋಡ್ತಿರ್ತೀವಿ, ಅದು ಏನಪ್ಪ, ಮನೇಲಿದ್ದಾಗೂ ನೀವು ನೋಡಿ ಬೇಕಾದ್ರೆ ಲಾಜಿಕ್ಕೇ ಇರಲ್ಲ. ಸೀರಿಯಲಲ್ಲಿ ಅಂತೂ ಮಲ್ಕೊಂಡಾಗೂ ಅಷ್ಟೇ, ಅಷ್ಟು ರೆಡಿಯಾಗಿ, ಅಷ್ಟು ಹೆವಿ ಜ್ಯುವೆಲರಿ ಎಲ್ಲ ಹಾಕ್ಕೊಂಡು, ಹೆವಿ ಸಾರಿ ಹಾಕ್ಕೊಂಡು ಮಲ್ಕೊಂಡಿರ್ತಾರೆ. ಆ ಥರ ಕಿವಿ ಇದೇನು ಹೋಲ್ ಅಂತ ಹೇಳಿದ್ನಲ್ವ, ಅದು ಉದ್ದ ಆದವರು ಈ ಥರದ್ದಂತೂ ಮೊದಲೇ ಹಾಕೋಬೇಡಿ. ಅಂದರೆ ಈ ಥರ ಹ್ಯಾಂಗ್ ಮಾಡೋಂಥದ್ದು ಏನಿರುತ್ತಲ್ವ, ಈ ಥರದ್ದು ಹಾಕೋಬೇಡಿ. ಆವಾಗ ಏನಾಗುತ್ತೆ ಗೊತ್ತಾ, ನಿಮಗೆ ಕಿವಿದು ಇದು ಎಲ್ಲನೂ ಕಾಣಿಸುತ್ತೆ, ಪ್ಲಸ್ ಅದು ಹೋಲೂ ಸ್ವಲ್ಪ ದೊಡ್ಡದಾಗಿ ಈ ಥರ ಕೆಲವೊಬ್ರಿಗಂತೂ ಉದ್ದ ಆಗ್ಬಿಟ್ಟಿರುತ್ತೆ ಕಿವಿ, ಈ ಥರ ಜಗ್ಗಿ ಅದನ್ನು. ಹಾಗಾಗಿ ಅದಿನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ. ಈ ಥರ ಹ್ಯಾಂಗಿಂಗ್ ಇರೋದು ಹಾಕ್ಕೋಬೇಡಿ. ಯಾವ ಥರ ಹಾಕ್ಕೊಳ್ಬೇಕಂದ್ರೆ, ಅದು ಕಿವಿದು ಇದೇನು ಹೇಳ್ತೀವಲ್ವ, ಅದು ಸ್ವಲ್ಪ ಕವರ್ ಆಗಬೇಕು. ಆ ಥರದ್ದು ಇಯರಿಂಗ್ ಹಾಕ್ಕೊಳ್ಳಿ. ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನನಗಂತೂ ತುಂಬಾ ಇಷ್ಟ ಇದು. ಈ ಥರದ್ದು ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಮೇಲ್ಗಡೆ ಕವರ್ ಆಗಿರಬೇಕು, ಈ ಥರ ಅಂದರೆ ಓಲೆದು ಮೇಲ್ಗಡೆ ಈ ಥರ ಬರಬೇಕು, ಈ ಥರ ಇರಬೇಕು. ಒಟ್ಟಿನಲ್ಲಿ ಈ ಥರದ್ದು ಹಾಕ್ಕೊಳ್ಳಿ. ಈ ಥರ ಹ್ಯಾಂಗಿಂಗ್ ಮಾತ್ರ ಹಾಕ್ಕೋಬೇಡಿ, ಈ ಥರದ್ದು. ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ. ಈ ಕಾಲ್ಗೆಜ್ಜೆ ಯೂಸ್ ಮಾಡ್ತೀವಲ್ವ, ಕಾಲ್ಗೆಜ್ಜೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರುತ್ತೆ. ಕಾಲ್ಗೆಜ್ಜೆ, ಕಾಲುಂಗುರ, ಅದು ಸಹ ಅಷ್ಟೇ. ನಾವು ಹಾಕ್ಕೊಳ್ಳೋದು ಡಿಸೈನ್ ಮೇಲೇ ಹೋಗುತ್ತೆ, ಅಂದರೆ ನಾವು ಎಷ್ಟು ಸ್ಟೈಲಾಗಿ ವೇರ್ ಮಾಡಿದ್ದೀವಿ ಅನ್ನೋದು. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಕಾಲ್ಗೆಜ್ಜೆ ಆಗಿರ್ಬೋದು, ಫಸ್ಟ್ ಕಾಲ್ಗೆಜ್ಜೆದು ಹೇಳ್ತೀನಿ. ಈ ಥರ ಈ ಮೇಲ್ಗಡೆ ಒಂದು ಪಟ್ಟಿ ಬರುತ್ತೆ, ಅದಕ್ಕೆ ಕೆಳಗಡೆ ಈ ಥರ ರೌಂಡ್ ಈ ಒಂದಿಷ್ಟು ಅಗಲ ಇರುತ್ತೆ. ಆ ಥರದ್ದು ಮಾತ್ರ ಹಾಕೋಬೇಡಿ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಂದು ಇದೆ, ತೋರಿಸ್ತೀನಿ ಅದು ಯಾವ ಥರ ಅಂತಂದ್ಬಿಟ್ಟು. ಅದನ್ನು ಏನು ಗೊತ್ತಾ, ಮದುವೆಯಲ್ಲಿ ಹಾಕಿದ್ದು.
ಈ ಎಂಗೇಜ್ಮೆಂಟ್ ಟೈಮಲ್ಲಿ ರಿಂಗು ಮತ್ತೆ ಕಾಲ್ಗೆಜ್ಜೆ ಈ ತರ ಇದಿನ್ನೂ ಚಿಕ್ಕದಿದೆ. ಕೆಲವೊಬ್ರದ್ದು ಇನ್ನೂ ರೌಂಡ್ 2-3 ರೌಂಡ್ ಬಂದಿರುತ್ತೆ. ಇದು ಕಾಣಿಸ್ತಾ ಇದೆ ಅಲ್ವಾ ಕೆಳಗಡೆ ಅದು ಅವತ್ತು ಹಾಕಿದ್ದು ಮತ್ತೆ ತೆಗೆದಿಟ್ಟಿದ್ದು ಹಾಗೇ ಇದೆ. ಈ ಥರದ್ದು ಹಾಕೋಬೇಡಿ, ಅಷ್ಟು ಚೆನ್ನಾಗಿ ಕಾಣಲ್ಲ. ನಿಮಗೆ ಕಾಲ್ಗೆಜ್ಜೆ ಹಾಕೊಳ್ಳೋದಾದ್ರೆ ಈ ತರ ನೋಡಿ ಚಿಕ್ಕದು ಹಾಕೊಳ್ಳಿ, ತುಂಬಾ ಸ್ಟೈಲ್ ಆಗಿ ಕಾಣಿಸುತ್ತೆ. ಈ ಥರದ್ದು ಆಗ್ಬೋದು. ಆಮೇಲೆ ಇದರಲ್ಲಿ ಕಲರ್ಸ್ ಇರುತ್ತೆ, ನಿಮ್ಗೆ ಎಲ್ಲ ಡ್ರೆಸ್ಸು ಸಾರಿಗೆ ಮ್ಯಾಚ್ ಆದ್ರೂ ಬೇಕು ಅಂದ್ರೆ ಆ ಥರನೂ ಮ್ಯಾಚ್ ಆಗುತ್ತೆ. ಆಮೇಲೆ ಈ ಥರದ್ದಂತೂ ತುಂಬಾ ಸ್ಟೈಲ್ ಆಗಿ ಕಾಣಿಸುತ್ತೆ ನೋಡಿ. ಕಾಲೇಜ್ ಹುಡುಗಿಯರಿಗೂ ಆಗಿರ್ಬೋದು, ಕಾಲೇಜ್ ಹುಡುಗಿಯರಿಗೆ ಅಂತ ಅಲ್ಲ, ಮದುವೆ ಆದವ್ರಿಗೂ ಆಗ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರದ್ದು ಸಿಂಪಲ್ ಆಗಿರೋದು ಹಾಕೊಳ್ಳಿ, ಒಳ್ಳೆ ಕ್ಲಾಸಿಯಾಗಿ ಕಾಣಿಸ್ತೀರಾ. ಕಾಲುಂಗ್ರ ಹೇಳ್ತೀನಿ. ನೆಕ್ಸ್ಟ್ ಕಾಲ್ಗೆಜ್ಜೆ ಆಯ್ತು, ನೆಕ್ಸ್ಟ್ ಕಾಲುಂಗ್ರ. ಅದು ಸಹ ಅಷ್ಟೇ, ಕೆಲವೊಬ್ರು ಹಾಕೊಂಡಿರ್ತಾರೆ, ಎಷ್ಟು ಸುತ್ತು, ಒಂದು 5-6 ಸುತ್ತು ಇರೋಂಥದ್ದು ಹಾಕೊಂಡಿರ್ತಾರೆ. ಆ ಥರದ್ದು ಹಾಕೋಬೇಡಿ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ನೋದಕ್ಕಿಂತ ತುಂಬಾ ಏಜ್ ಆಗಿ ಕಾಣಿಸ್ತೀರಾ, ಏಜ್ ಆದವ್ರ ತರ. ಅಥವಾ ಅದಕ್ಕಿಂತ ಹೆಚ್ಚಾಗಿ ನೀರು, ನಿಮಗೆ ಪದೇ ಪದೇ ನಾವು ಕಾಲು ತೊಳ್ಕೊತಾ ಇರ್ತೀವಿ ವಾಶ್ರೂಮ್ಗೆ ಹೋದಾಗ, ನೀರು ಹಿಡ್ಕೊಂಡ್ಬಿಟ್ಟು ಅಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ಒಂಥರ ವೈಟ್ ಆಗಿರುತ್ತೆ ಗೊತ್ತಾ, ಆ ಥರ ಆಗಿ ಅಲ್ಲಿ ಮತ್ತೆ ನಿಮಗೆ ಗಾಯ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಈಗೆಲ್ಲ ತುಂಬ ಸ್ಟೈಲ್ ಆಗಿ ಬೇಕಾದ್ರೆ 2 ಸುತ್ತು ಇರೋದು ಹಾಕೊಳ್ಳಿ ಡೈಲಿ. ನಾನು 2 ಸುತ್ತು ಇರೋದು ಮಾತ್ರ ನಾನು ಹಾಕೊಳ್ಳೋದು. ಇಲ್ಲ ಅಂತಂದ್ರೆ ಸಿಂಗಲ್ ಈ ತರ ಬರುತ್ತೆ ನೋಡಿ, ಆಂಟಿಕ್ ಪೀಸಲ್ಲಿ. ಇದು ಕಪ್ಪಗಾಗಿರೋದಲ್ಲ, ಇದು ಆಂಟಿಕ್ ಪೀಸ್ದು. ಈ ತರ ಚಿಕ್ಕದು ಹಾಕೊಳ್ಳಿ. ಇದಕ್ಕಿಂತ ಇನ್ನೂ ಚಿಕ್ಕದು ಮೇಲ್ಗಡೆ ಒಂದು ಹರಳು ತರ ಬರೋದು, ಇಲ್ಲಿ ಒಂಥರ ಗೆಜ್ಜೆ ಬಂದಿರುತ್ತೆ, ಆ ಥರದ್ದು ಬೇಕಾದ್ರೆ ಹಾಕೊಳ್ಳಿ. ಈಗೆಲ್ಲ ತುಂಬಾ ಚಿಕ್ಕದು ಸ್ಟೈಲ್ ಆಗಿ ಬರುತ್ತೆ, ಆ ಥರದ್ದು ಹಾಕೊಳ್ಳಿ. ಹೇಳಿದ್ನಲ್ವಾ, ಈ ತರ ಚಿಕ್ಕದು ನೀವು ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಹೆಂಗಾಗಿ ಸ್ಟೈಲ್ ಆಗಿ ಕಾಣಿಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ, ಮಂಗಲಸೂತ್ರ. ಈಗ ನಾವು ಮಾಂಗಲ್ ಚೈನ ಹಾಕ್ಕೊಂಡಿರ್ತೀವಿ, ಮನೇಲಿದ್ದಾಗ ಸ್ವಲ್ಪ ಸಿಂಪಲ್ ಆಗಿರೋದು ಚಿಕ್ಕದಾಗಿರೋಂಥದ್ದು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ನಾನು ಹಾಕ್ಕೊಂಡಿರ್ತೀನಿ, ಇದು ನನ್ನ ಮನೇಲಿದ್ದಾಗ ಇದೇ ಹಾಕ್ಕೊಳ್ಳೋದು. ಆಮೇಲೆ ಮೇಲ್ಗಡೆ ಒಂದು ನಿಮ್ಗೆ ಬೇಕು ಅಂದರೆ ಈ ಥರದೊಂದು ಚೈನ್ ನಂಗೆ ತುಂಬ ಇಷ್ಟ. ಇದು ಏನು ಗೊತ್ತಾ, ಈ ಥರ ಹಾಕ್ಕೊಳ್ಳೋದಕ್ಕೆ ನಾನು ಕಾಲೇಜಲ್ಲಿ ಇರುವಾಗಿಂದನೂ ಈ ಥರನೇ ಅಭ್ಯಾಸ ನನಗೆ. ಒಂದು ಚೈನು, ಅದಕ್ಕೆ ಡಾಲರ್ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ ಅಷ್ಟೇ. ಬೇಕಂತಂದರೆ ಈ ಥರ ಈಗೆಲ್ಲ ಏನು ಡಿಸೈನ್ಸ್ ಬಂದಿದೆ, ಸೂಪರ್ ಡಿಸೈನ್ ಬಂದಿದೆ, ಈ ಥರದ್ದು ಬೇಕಾದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇನ್ನೂ ಶಾರ್ಟ್, ಇದಕ್ಕಿಂತ ಶಾರ್ಟ್ ಬರುತ್ತೆ, ಆ ಥರದ್ದು ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಹೇಳಿದ್ನಲ್ವ, ಫಂಕ್ಷನು ಮದುವೆ ಇದ್ದಾಗ ಬೇಕಾದರೆ ನೀವು ಗೋಲ್ಡ್ದು 2 ಎಳೆದು ಆ ಥರ ಏನು ಬರುತ್ತಲ್ವ, ಆ ಥರದ್ದು ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಕೆಲವೊಂದು ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಅದು ಸಹ ಹಾಕ್ಕೊಳ್ತೀನಿ. ಬಟ್ ಅದೇ ಫಂಕ್ಷನ್ ಇದ್ದಾಗ ಹಾಗೆ ಹಾಕ್ಕೊಂಡಿರ್ತೀನಿ, ಅವಾಗ ವಿಡಿಯೋ ಮಾಡಿರ್ತೀನಿ. ಬಿಟ್ಟರೆ ನೀವೆಲ್ಲ ಸಾಮಾನ್ಯವಾಗಿ ನಾನು ಡೈಲಿ ಹಾಕ್ಕೊಳೋದು ಇದು ಮಾತ್ರ ಚಿಕ್ಕದು. ಈ ಥರ ಚಿಕ್ಕ ಹೇಳಿದ್ನಲ್ವ, ಚಿಕ್ಕ ಪುಟ್ಟ ನಾವು ಸರಿ ಮಾಡ್ಕೊಂಡಾಗ ತುಂಬ ಸ್ಟೈಲಾಗಿ ಹೆಂಗಾಗಿ ಕಾಣಿಸ್ತೀರ. ಈಗ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ. ನಾವು ಡ್ರೆಸ್ ಹಾಕೊಂಡಿರ್ತೀವಿ, ಅದಕ್ಕೆ ದುಪ್ಪಟ್ಟ ಬಂದಿರುತ್ತೆ, ಅದು ಸಹ ಅಷ್ಟೇ ಸ್ಟೈಲ್ ಮಾಡಲಿ ನಾವು ಎಷ್ಟು ಮಿಸ್ಟೇಕ್ ಮಾಡ್ತೀವಿ ಅಂತಂದರೆ ಅದರಿಂದನೇ ಗೊತ್ತಾಗುತ್ತೆ, ಅಯ್ಯೋ ಏನೋ ಹಾಕ್ಕೊಂಡಿದ್ದಾರೆ ಅಂತೆ. ಅದೇ ನಾವು ಹಾಕೊಳ್ಳೋ ರೀತಿ ಚೇಂಜ್ ಮಾಡಿದರೆ ಎಷ್ಟು ನಾವು ಹೆಂಗಾಗಿ ಕಾಣಿಸ್ತೀವಿ, ಹಾಗೆ ಸ್ಟೈಲಿಶ್ ಆಗಿ ಸಹ ಕಾಣ್ಬೋದು. ಕೆಲವೊಬ್ರಂತೂ ಹಾಕ್ಕೊಂಡಿರ್ತಾರೆ ಹೆಂಗೆ ಗೊತ್ತಾ, ದುಪ್ಪಟ್ಟ ತಗೊಂಡು ಹಿಂಗೆ ಹಾಕೊಂಡು ಹಿಂಗೆ ಒಳ್ಳೆ ಅದೇ ಈ ಮನೆ ಕೆಲಸ ಬರ್ತಾರೆ, ಅಕ್ಕ ಏನಕ್ಕ ಹೇಳಕ್ಕ, ಇನ್ನು ಏನಾದ್ರು ಕೆಲಸ ಇದ್ರೆ ಹೇಳಕ್ಕ, ಮಾಡ್ಬಿಟ್ಟು ಹೋಗ್ತೀನಿ ಅನ್ನೋ ಥರ ಅನಿಸ್ಬಿಡುತ್ತೆ. ಅದೇ ವೇಲು ನೀವು ಅದೇ ದುಪ್ಪಟ್ಟನ ಹೇಗೆ ಹಾಕ್ಕೊಳ್ಳೋದು ಹೇಗೆ ಅಂತಂದರೆ, ಈ ಥರ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಹೀಗೆ ಹಾಕ್ಕೊಳ್ಳಿ, ಎಷ್ಟು ಸ್ಟೈಲ್ ಅನಿಸುತ್ತೆ. ಹಾಗೆ ಈ ಥರ ಹಾಕ್ಕೊಂಡು ಮುಂದ್ಗಡೆದು ಬೇಕಾದರೆ ನೀವು ಈ ಥರ ಹಾಕ್ಕೊಂಡ್ರು ಎಷ್ಟು ಸ್ಟೈಲ್ ಅನಿಸುತ್ತೆ ಗೊತ್ತಾ. ನೀವು ನೋಡ್ತಿರ್ಬೋದು, ಹೀರೋಯಿನ್ ಅವರೆಲ್ಲರೂ ನೋಡಿ ಈ ಥರನೇ ಹಾಕ್ಕೊಂಡಿರ್ತಾರೆ. ಅದೇ ನಾವು ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಅವ್ರ ಡ್ರೆಸ್ಸು, ಎಷ್ಟು ಚೆನ್ನಾಗಿ ವೇರ್ ಮಾಡಿದ್ದಾರೆ ಅಂತೀವಿ. ಅದೇ ನಾವೇ ಯಾಕೆ ಮಾಡಲ್ಲ, ಯಾಕೆ ಅವ್ರಕ್ಕಿಂತ ನಾವೇನು ಕಡಿಮೆನಾ ಅಲ್ವಾ. ನೋಡಿ ಈ ಥರ ಚಿಕ್ಕನ್ನ ನೀವು ಸರಿ ಮಾಡ್ಕೊಳ್ಳಿ, ನೀವು ಹೆಂಗಾಗಿ ಕಾಣಿಸ್ತೀರಾ. ನೆಕ್ಸ್ಟ್ ನೋಡಿ ಹೇರ್ ಸ್ಟೈಲು. ಇದಂತೂ ಏನು ಗೊತ್ತಾ, ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಅಂದರೆ, ನಾವು ಮನೇಲಿ ಇರ್ತೀವಲ್ವ ಬಿಡು ಅಂತ ಅಂದ್ಬಿಟ್ಟು ಒಂದು ಏನದು ತುರುಬು ಅಂತೀವಲ್ವ, ಆ ಥರ ಕಟ್ಬಿಡೋದು. ಇಲ್ಲ ಅಂತಂದರೆ ಎಲ್ಲ ಫೋಲ್ಡ್ ಮಾಡಿ ಇಲ್ಲೊಂದು ಕ್ಲಿಪ್ ಇಟ್ಕೊಂಡ್ಬಿಡೋದು. ಈ ಸಮ್ಮರಲ್ಲಿ ಓಕೆ, ಯಾಕಂದರೆ ಸ್ವೆಟ್ ಆಗುತ್ತೆ, ನಮಗೆ ಅದು ಇರಿಟೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಳೋದು ಓಕೆ. ಬಟ್ ಯಾವಾಗಲೂ ಅದೇ ಥರ ಇಟ್ಕೊಂಡಿದ್ರೆ ಏನು ಚೆನ್ನಾಗಿ ಅನಿಸೋದೇ ಇಲ್ಲ. ಹಾಗಾಗಿ ಏನಿಲ್ಲ, ಸಿಂಪಲ್ ಆಗಿ. ಆಮೇಲೆ ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಗೊತ್ತಾ, ಅಕ್ಕಪಕ್ಕದಲ್ಲಿ ಏನೋ ಅರ್ಶಿನ ಕುಂಕುಮಕ್ಕೆ ಅಂತ ಏನೋ ಕರಿತಿರ್ತಾರೆ, ಏನೋ ಚಿಕ್ಕ ಪುಟ್ಟ ಬರ್ಡೇ ಪಾರ್ಟಿ ಅಂತ ಕರಿತಿರ್ತಾರೆ, ಗೊತ್ತಿರಲ್ಲ, ಇದಕ್ಕಿದ್ದಂಗೆ ಹೇಳ್ಬಿಡ್ತಾರೆ, ಅಯ್ಯೋ ನಾವು ತಲೆ ಸ್ನಾನ ಮಾಡಿಲ್ಲ, ಆಯಿಲಿ ಇದೆ, ಹಿಂಗಪ್ಪ ಹೋಗೋದು ಅಂತ. ಆ ಥರ ಎಲ್ಲ ಇದ್ದಾಗ ಏನು ಮಾಡೋದು ಗೊತ್ತಾ, ಏನಿಲ್ಲ, ಸಿಂಪಲ್ ಆಗಿ ಸುಮ್ಮನೆ ಈ ಥರ ಬಿಟ್ಕೊಂಡ್ಬಿಡಿ, ಅದೇ ಒಂದು ಸ್ಟೈಲಿಶ್ ಆಗಿ ಈ ಥರ. ನಾನು ಹಾಗೇನೆ ಏನಿಲ್ಲ, ಆಯಿಲ್ ಥರ ಅನಿಸ್ತಾ ಇದ್ದ ಅಂತಂದರೆ ನೀನು ಪೋನಿ ಹಾಕೋದು ಅದೆಲ್ಲ ಮಾಡ್ಬೋದು. ಇನ್ನೂ ಏನಾಗುತ್ತೆ ಗೊತ್ತಾ, ಈಗ ಟೈಟಾಗಿ ನಾವು ಇದಾಗ ಕಾಣಿಸುತ್ತೆ ನಮ್ಮ ತಲೆಯಲ್ಲಿ ಎಲ್ಲ
ಆಯಿಲ್ ಇದೆ ಅಂತ ಅಂದ್ಬಿಟ್ಟು. ಹಂಗಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಒಂದು ಒಳ್ಳೆ ಡ್ರೆಸ್ ಹಾಕೊಂಡ್ಬಿಟ್ಟು ಹೋಗ್ಬೋದು. ಆಮೇಲೆ ಹೇರ್ ಸ್ಟೈಲ್ ಬಗ್ಗೆ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ, ಬೇಕಾದರೆ ಅದನ್ನು ಲಿಂಕ್ ಕೊಟ್ಟಿರ್ತೀನಿ. ಆಮೇಲೆ ಇನ್ನೊಂದು ನೋಡಿ, ನಂತರ ರೌಂಡ್ ಆಲೂಗಡ್ಡೆ ಫೇಸು, ಪರೋಟ ಫೇಸು ಇರೋರು ಯಾವಾಗಲೂ ನೋಡಿ ಸೆಂಟರ್ ಬೇತಲ್ಲೇ ತೆಗಿಬೇಡಿ. ಯಾಕಂದರೆ ಅದು ಇನ್ನೂ ಒಂಥರ ಅಗ್ಗಲವಾಗಿ ಕಾಣಿಸುತ್ತೆ. ಅಷ್ಟು ಅಂದರೆ ನಮಗೆ ಸೂಟ್ ಆಗಲ್ಲ, ರೌಂಡ್ ಫೇಸ್ ಇರೋರಿಗೆ ಸೂಟ್ ಆಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಥರ ಸೈಡಿಗೆ ಬೇಕಾದರೆ ತೆಗ್ಕೋಬೋದು, ಅಥವಾ ಫುಲ್ಲು ಈ ಥರ ಮಾಡಿ ಇಲ್ಲಿ ಸ್ವಲ್ಪ ಬಫ್ ಮಾಡಿಕೊಂಡು ಆ ಥರ ಬೇಕಾದರೆ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ನೀವು ಹೇರ್ ಸ್ಟೈಲ್ ಮಾಡ್ಕೋತಿರೋ ಬಿಡ್ತಿರೋ ಅದು ಮಾತ್ರ ಆಮೇಲೆ, ಅದು ಸೆಕೆಂಡ್ರಿ. ಬಟ್ ಈ ಥರ ಸ್ಟೈಲಿಶ್ ಆಗಿರೋಂಥ ಆಕ್ಸೆಸರೀಸ್ ಮಾತ್ರ ನೀವು ನಿಮ್ಮ ಹತ್ರ ಇರಲೇಬೇಕಂತ ಹೇಳ್ತೀನಿ. ಈ ಥರ ಚಿಕ್ಕ ಚಿಕ್ಕ ಕ್ಲಿಪ್ಗಳು ನೋಡಿ ಎಷ್ಟು ಗೊತ್ತಾ, ಇದೆಲ್ಲ ಈ ಥರ ಹಿಂಗಿಟ್ಬಿಟ್ಟು ಇಲ್ಲೊಂದು ಸೆಂಟ್ರಲ್ಲಿ ಒಂದು ಈ ಥರ ಚಿಕ್ಕ ಕ್ಲಿಪ್ ಹಾಕ್ಬಿಟ್ಟು ಹೇರ್ ಹಾಗೆ ಬಿಟ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಆಯಿಲ್ ಇದ್ರೂ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಸೈಡಲ್ಲಿ ಈ ಥರ ಬಿಟ್ಕೊಂಡ್ಬಿಟ್ಟು ಕ್ಲಿಪ್ ಇಟ್ಕೊಂಡ್ಬಿಟ್ರೆ ಮಸ್ತಾಗಿ ಕಾಣಿಸುತ್ತೆ. ಹೇಳಿದ್ನಲ್ವ, ಈ ಥರ ಸ್ಟೈಲಿಶ್ ಇರೋವಂಥದ್ದು ಒಂದಿಷ್ಟು ಕ್ಲಿಪ್ ತೊಗೊಳ್ಳಿ. ಇದೆಲ್ಲ ಸೇರಿಸಿಡೋಂಥ ಸ್ವಲ್ಪ ದೊಡ್ಡದು, ಇವೆಲ್ಲ ಸೆಂಟರಲ್ಲಿ ಇಡೋಂಥವು ಚಿಕ್ಕ ಚಿಕ್ಕದಿದು, ಈ ಥರದ್ದು ಸೆಂಟ್ರಲ್ಲಿಟ್ಟು ಹೇರ್ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಈ ಥರ ಚಿಕ್ಕ ಪುಟ್ಟ ಇವಂತೂ ಗೊತ್ತಿದ್ದೇ ಇರುತ್ತೆ, ಈ ಥರ ಎಷ್ಟು ಡಿಸೈನು ಕಲರ್ಸ್ ಸಿಗುತ್ತೆ, ಈ ಥರದ್ದೆಲ್ಲ ಇಟ್ಕೊಂಡಿರಿ. ನೆಕ್ಸ್ಟ್ ಟಿಪ್ ನೋಡಿ, ಹ್ಯಾಂಡ್ ಬ್ಯಾಗ್ ಬಗ್ಗೆ. ಅದು ಹ್ಯಾಂಡ್ ಬ್ಯಾಗು ಅಷ್ಟೇ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಕೆಲವೊಬ್ಬರು ಈ ಫಂಕ್ಷನ್ಗೆ ತುಂಬ ಚೆನ್ನಾಗಿ ಲೆಹಂಗಾ ಆಗಿರ್ಬೋದು ಅಥವಾ ಒಳ್ಳೆ ವರ್ಕ್ ಇರೋ ಸಾರಿ ಉಟ್ಕೊಂಡು, ಬಟ್ ಹ್ಯಾಂಡ್ ಬ್ಯಾಗ್ ಮಾತ್ರ ಹೆಂಗೆ ಹಾಕೊಂಡ್ಬಿಟ್ಟಿರ್ತಾರೆ ಅಂತಂದರೆ ಒಳ್ಳೆ ದೊಡ್ಡದು ಹಾಕೊಂಡ್ಬಿಟ್ಟಿರ್ತಾರೆ. ಅದು ನನಗೆ ಗೊತ್ತಾಗಲ್ಲ, ಫಂಕ್ಷನ್ಗೆ ಹೊರಟಿದ್ದಾರೋ ಯಾವುದಾದ್ರೂ ಟ್ರಾವೆಲ್ಗೆ ಹೊರಟಿದ್ದಾರೋ ಅಂತಲೇ ನನಗೆ ಅರ್ಥ ಆಗಲ್ಲ. ಅಷ್ಟು ಥರ ಲಗೇಜ್ ಬ್ಯಾಗ್ ಥರ ಅಷ್ಟು ದೊಡ್ಡದು ಬೇಕಾಗಲ್ಲ. ಓಕೆ, ನಿಮಗೆ ಮಗು ಇತ್ತು, ಏನಾದರೂ ಮಕ್ಕಳದು ಡೈಪರಿಂದ ಹಿಡಿದು ಹಾಲಿನ ಬಾಟಲು ಆ ಥರದ್ದು ಸ್ಪೂನು ಬೇಕಾಗುತ್ತೆ, ಅವಾಗೆಲ್ಲ ಸ್ವಲ್ಪ ದೊಡ್ಡದಿದ್ದರೆ ಓಕೆ. ಬಟ್ ಈ ಥರ ಫಂಕ್ಷನ್ಸ್ಗೆ ಮಕ್ಕಳೆಲ್ಲ ದೊಡ್ಡವರು ಆದಮೇಲೂ ಸಹ ಅಷ್ಟೇ, ಅಷ್ಟು ದೊಡ್ಡ ಬ್ಯಾಗು ಯಾಕೆ ಬೇಕು ಅಲ್ವಾ. ಚಿಕ್ಕ ಚಿಕ್ಕದು ಸ್ಟೈಲ್ ಆಗಿರೋಂಥದ್ದು ನೀವು ತೊಗೊಂಡ್ರೆ ಹೆಂಗಾಗಿ ಕಾಣಿಸ್ತೀರಾ. ಈ ಥರ ನೋಡಿ, ಸೈಡ್ ಈ ಥರ ಹಿಂಗೆ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಅನಿಸುತ್ತೆ. ಹೆವಿ ಸ್ಯಾರಿ ಉಟ್ಕೊಂಡಾಗ, ಲೆಹಂಗಾ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ಚಿಕ್ಕ ಚಿಕ್ಕದು ಯೂಸ್ ಮಾಡಿ. ಈ ಥರ ಸುಮಾರು ಬರುತ್ತೆ ಡಿಸೈನು ಇದರಲ್ಲಿ, ಈ ಥರ ಚಿಕ್ಕ ಚಿಕ್ಕ ಬ್ಯಾಗ್ಗಳು ನೋಡಿ. ಈ ಥರ ಇದಂತೂ ನೀವು ನೋಡೇ ಇರ್ತೀರ, ಇದು ಒಂದು ಸತಿ ರಿವ್ಯೂ ಸಹ ಮಾಡಿದ್ದೆ. ಈ ಥರದ್ದು ಈ ಥರ ಚಿಕ್ಕ ಚಿಕ್ಕ ಈ ಥರ ಸ್ಟೈಲಾಗಿ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಚಿಕ್ಕ ಚಿಕ್ಕದು ಸ್ಟೈಲಾಗಿ ಹಾಕ್ಕೊಂಡ್ರೆ ನೀವು ಹೆಂಗಾಗಿ ಕಾಣಿಸ್ತೀರಾ. ಹಾಗೆ ಬ್ಯಾಗ್ಗಳು ಅಷ್ಟೇ, ಸಿಚುವೇಶನ್ ತಕ್ಕ ಹಾಗೆ ಅಂದರೆ ಹಾಕ್ಕೊಳ್ಬೋದು. ಗೊತ್ತಿಲ್ಲ ನೀವೆಲ್ಲ ಹೇಗೆ ಯೂಸ್ ಮಾಡ್ತೀರೋ, ನಾನಂತೂ ಹಾಗೆ ಅಂದರೆ ಇಲ್ಲೇ ಸುತ್ತಮುತ್ತ ಮಾರ್ಕೆಟ್ಗೂ ತರಕಾರಿ ತರೋದಕ್ಕೂ ಅಂದರೆ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ. ಟ್ರಾವೆಲ್ಗೆ ಹೋಗ್ಬೇಕಾದ್ರೆ ಒಂದು ಬ್ಯಾಗು, ಇಲ್ಲೇ ಮಾಲ್ಗೆ ಹೋಗ್ಬೇಕಾದ್ರೆ ಆ ಥರ. ನಾನಂತೂ ಆ ಥರ ಯೂಸ್ ಮಾಡ್ತೀನಿ. ಬಟ್ ಗೊತ್ತಿಲ್ಲ ಯಾರ್ಯಾರು ಹೇಗೆ ಯೂಸ್ ಮಾಡ್ತೀರಾ, ಯಾವುದ್ಯಾವುದಕ್ಕೆ ಯಾವ ಥರ ಯೂಸ್ ಮಾಡ್ತೀರಾ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ನಾನಂತೂ ಇದೇ ಥರ ಸಪ್ರೇಟ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಆ ಥರ ಯೂಸ್ ಮಾಡ್ತೀನಿ. ಇಷ್ಟ ಆಗಿತ್ತು ನೋಡಿ. ಈ ಥರ ಚಿಕ್ಕ ಪುಟ್ಟ ಸ್ಟೈಲಾಗಿ ನೀವು ಬ್ಯಾಗ್ಗಳು, ಹ್ಯಾಂಡ್ ಬ್ಯಾಗು ಹಾಕ್ಕೊಂಡಾಗ ಹೆಂಗಾಗಿ ಕಾಣಿಸ್ತೀರ ನೋಡಿ. ಇಷ್ಟ ಆಗಿತ್ತು, ನಾವು ಹೆಂಗಾಗಿ ಸ್ಟೈಲಿಶ್ ಆಗಿ ಯಾವ ರೀತಿ ಕಾಣ್ಬೋದು. ಮನೆಯಲ್ಲಿ ಇದ್ದರೂ ಸಹ ಅಷ್ಟೇ ಚಿಕ್ಕದಾಗಿ ನಾವು ಚೇಂಜಸ್ ಮಾಡಿಕೊಂಡು, ನಾವು ಹೇಳಿದ್ನಲ್ವ, ನಾವು ಹೇಗೆ ಪ್ರೆಸೆಂಟ್ ಮಾಡ್ತೀವಿ ನೋಡೋರು ಜನಕ್ಕೆ ಅಂತ ಅದ್ರ ಮೇಲೆ ಹೋಗುತ್ತೆ. ಅಯ್ಯೋ ಏನಪ್ಪ ನಮ್ದೇನು ಏಜ್ ಆಗ್ಬಿಡ್ತು, ಅಯ್ಯೋ ನಮ್ದೆಲ್ಲ ಮಕ್ಕಳಾಯಿತು, ಮದುವೆ ಆಯಿತು, ಇನ್ನೇನು ಆ ಥರ ಅಂದ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನಮ್ಮನ್ನು ನಾವು ಇದನ್ನೇನು ಸೆಲ್ಫಿಶ್ ಅಂತ ಏನು ಹೇಳಲ್ಲ, ಸೆಲ್ಫ್ ರೆಸ್ಪೆಕ್ಟು. ಅಟ್ಲೀಸ್ಟ್ ನೀಟಾಗಿ ಮುಖ ತೊಳ್ಕೊಂಡು ನೀಟಾಗಿ ಇರೋದೊಂದು ಡ್ರೆಸ್ ಹಾಕ್ಕೊಂಡು, ಆಮೇಲೆ ಮನೇಲಿದ್ದಾಗ ದಯವಿಟ್ಟು ಈ ನೈಟಿ ಹಾಕ್ಕೊಳ್ಬೇಡಿ. ಯಾಕಂದರೆ ನನಗಂತೂ ಅಷ್ಟು ಇಷ್ಟ ಆಗಲ್ಲ. ಏನೋ ಎಮರ್ಜೆನ್ಸಿ ಇದ್ದಾಗ ಅಥವಾ ಚಿಕ್ಕ ಮಗು ಇದೆ, ಹಾಲು ಕುಡಿಯೋ ಮಗು ಇದೆ, ಆ ಥರದ ಹಾಕ್ಕೊಳ್ಳಿ, ಪರವಾಗಿಲ್ಲ. ಈ ಥರ ನೋಡಿ ಚಿಕ್ಕ ಚಿಕ್ಕದು ನಾವು ಚೇಂಜಸ್ ಮಾಡಿಕೊಂಡಾಗ ಹೆಂಗಾಗಿ ಸ್ಟೈಲಿಶ್ ಆಗಿ ಕಾಣ್ಬೋದು ಅನ್ನೋದನ್ನು ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಯೂಸ್ಫುಲ್ ಈ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಟಾಟಾ, ಬಾಯ್ ಬಾಯ್.